26ನೇ ಜನವರಿ 22ರಂದು ಘನತೆವೆತ್ತ ರಾಜ್ಯಪಾಲರು ಎಲ್ಲಿ ನಿಲ್ಲಿಸಿ ಅಲ್ಲಿಂದ ಸ್ಟಾರ್ಟ್ ಮಾಡು. ಜಂಟಿ ಸದನವನ್ನು ಉದ್ದೇಶಿಸಿ ಮಾಡಿದ ಭಾಷಣವನ್ನು ವಿಧಾನ ಪರಿಷತ್ತಿನ ಶಾಸಕರಾದ ನಾವು ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆಯನ್ನು ಕೋರಿ ವಂದನಾರ್ಪಣೆ ಪ್ರಸ್ತಾವವನ್ನು ಈ ಸದನದ ಮುಂದೆ ಮಂಡಿಸಿದ್ದೇನೆ ಮತ್ತು ಅದು ಈಗಾಗಲೇ ಸ್ವೀಕಾರ ಕೂಡ ಆಗಿದೆ. ಮಾನ್ಯ ಸಭಾಪತಿಗಳೇ, ಇವತ್ತು ರಾಜ್ಯಪಾಲರ ಬಗ್ಗೆ ಅಥವಾ ರಾಷ್ಟ್ರಪತಿಗಳ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಮಾಡಬಾರ್ದು ಅಂತ ತಾವು ಸದನದಲ್ಲಿ ಒಂದು ರೂಲಿಂಗನ್ನು ಕೊಟ್ಟಿದ್ದೀವಿ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ರಾಜ್ಯಪಾಲರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನಲ್ ಹೆಡ್, ಮುಖ್ಯಮಂತ್ರಿಗಳು ಎಕ್ಸಿಕ್ಯೂಟಿವ್ ಹೆಡ್. ಹಾಗಾಗಿ ರಾಜ್ಯದ ರಾಜ್ಯಪಾಲರ ಭಾಷಣವನ್ನು ನಾವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿ ರಾಜ್ಯಪಾಲರು ಮಾತಾಡಿದಂಥ ಪ್ರತಿಯೊಂದು ಶಬ್ದಗಳು ಈ ರಾಜ್ಯದ ಪ್ರಗತಿಯ ಹೆಜ್ಜೆಗೆ ಅದು ಒಂದು ದಾರಿಯಾಗಿದೆ ಅಂತ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಪಾಲರು ತಮ್ಮ ಭಾಷಣದ ಮೊದಲ ಹಂತದಲ್ಲಿಯೇ ಹೇಳಿದರು. ಅವರು ಓದಿದಂಥ 2 ಪ್ಯಾರಾಗ್ರಾಫ್ಗಳಲ್ಲಿ ಕೂಡ ತಮ್ಮ ಭಾಷಣದ ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ರಾಜ್ಯಪಾಲರು ಹೇಳಿದ್ದಾರೆ, ನನ್ನ ಸರ್ಕಾರ ಒಟ್ಟಾರೆ ರಾಜ್ಯದ ಆರ್ಥಿಕ, ಸಾಮಾಜಿಕ ಹಾಗೂ ಭೌತಿಕ ಅಭಿವೃದ್ಧಿಯನ್ನು ವೇಗವನ್ನು ದ್ವಿಗುಣಗೊಳಿಸಲು ನನ್ನ ಸರ್ಕಾರ ಕಂಕಣಬದ್ಧವಾಗಿದೆ ಅಂತ ಹೇಳಿ ಭಾಷಣವನ್ನು ಸಮಾಪ್ತಿಗೊಳಿಸಿದ್ದಾರೆ. ಸುಮಾರು 46 ಪುಟಗಳ ಭಾಷಣವನ್ನು 54 ಸೆಕೆಂಡುಗಳಲ್ಲಿ ಓದಿ ಮುಗಿಸಿದ್ದಾರೆ. ಆದರೆ ಇವತ್ತು ನಾವು ನಿರ್ಣಯ ಮಾಡಿದಂತೆ ಈ ರಾಜ್ಯದ ಸಂವಿಧಾನದಂತೆ ಆ ಭಾಷಣವು ಒಂದು ಸಮರ್ಪಕವಾದಂಥ ಫುಲ್ ಫ್ಲೆಜ್ಡ್ ಸ್ಪೀಚ್ ಅಂತ ನಾವು ಸ್ವೀಕಾರ ಮಾಡಬೇಕಾಗ್ತದೆ ಮತ್ತು ಮಾಡಿದ್ದೇವೆ ಕೂಡ. ಇಂಥ ವ್ಯವಸ್ಥೆ ಕಾನೂನಿನಲ್ಲಿ ಕೂಡ ಅದು ಇಟ್ಸ್ ಎ ಲೀಗಲಿ ಎಂಟೈಟಲ್ ಇದೆ. ಆದರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗಿದೆ ಅಂದರೆ, ರಾಜ್ಯಪಾಲರು ಭಾಷಣವನ್ನು ಸಂಪೂರ್ಣವಾಗಿ ಓದದೇ ಇದ್ದುದು, ಅವರು ಕೇಂದ್ರ ಸರ್ಕಾರದಿಂದ ನಾಮಿನೇಟ್ ಆದಂಥ ರಾಜ್ಯಪಾಲರು, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಪಕ್ಷದ ಸರ್ಕಾರ ಇದೆ. ಹಾಗಾಗಿ ಅವರು ಓದಲಿಲ್ಲ ಅಂತ ಹೇಳುವುದು ಸಮಾಜದ ಮುಂದೆ ಇದೆ. ನಾನು ಕೆಲವು ವಿಚಾರಗಳನ್ನು ನನಗೆ ಅನಿಸಿದ್ದನ್ನು ಹೇಳ್ತೇನೆ ಮತ್ತೆ ಹೇಳಿಸಿ. ಈ ಹಿಂದೆ 25/1/2007ರಂದು ಘನತೆವೆತ್ತ ರಾಜ್ಯಪಾಲರು, ಆವಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇತ್ತು, ರಾಜ್ಯದಲ್ಲಿ BJP ಆಡಳಿತ ಇತ್ತು. ಆವಾಗ ರಾಜ್ಯಪಾಲರು ರಾಷ್ಟ್ರೀಯ ಹೆದ್ದಾರಿಗಳನ್ನು ತ್ವರಿತಗತಿಯಲ್ಲಿ ಅಭಿವೃದ್ಧಿಗೊಳಿಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು, ಬಂದರುಗಳನ್ನು ಅಭಿವೃದ್ಧಿಪಡಿಸಲು ಕ್ರಿಯಾಯೋಜನೆಯನ್ನು ರೂಪಿಸಿ ಕೇಂದ್ರ ಸರ್ಕಾರದ ಮುಂದೆ ಇಡಲಾಗುವುದು ಅಂತ ಹೇಳುವಂಥ ಕಮೆಂಟ್ಸ್ಗಳನ್ನು ತನ್ನ ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿ 2009 ಬೆಳಗಾವಿಯಲ್ಲಿ ಹೊಸ ಸರ್ಕಾರ ಬಂದಾಗ ಕೂಡ ರಾಜ್ಯಗಳಿಗೆ ಕೇಂದ್ರದಿಂದ ಸಾಕಷ್ಟು ತಾಂತ್ರಿಕ ಆರ್ಥಿಕ ನೆರವು, ಪರಿಗಣಿತ ಪಡೆಗಳ ಸಹಾಯ ಅತ್ಯಗತ್ಯ ಅಂತ ಹೇಳುವುದನ್ನು ಹೇಳಿದ್ದಾರೆ. ಅದೇ ರೀತಿ ಅನೇಕ ವಿಚಾರಗಳ ಬಗ್ಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳ ಬಗ್ಗೆ, ಕೇಂದ್ರದಿಂದ ನಾವು ಏನು ಬಯಸ್ತೇವೆ ಇದನ್ನು ಅವರು ಹೇಳಿದ್ದು ಇದೆ. ಇದೇ ರೀತಿ ಭಾರತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಜನರ ಜೀವಕ್ಕೆ, ಜಾನುವಾರುಗಳಿಗೆ, ಬೆಳೆಗಳಿಗೆ ಆದ ಹಾನಿ ಮತ್ತು ಮನೆಗಳಿಗೆ ಆದ ನಷ್ಟಕ್ಕೆ ಪರಿಹಾರವನ್ನು ಒದಗಿಸುವುದು ಮತ್ತು ಮೂಲಸೌಕರ್ಯ ನೆರವನ್ನು ಒದಗಿಸುವುದಕ್ಕಾಗಿ ಭಾರತ ಸರ್ಕಾರ ಹಣ ಬಿಡುಗಡೆ ಮಾಡುವುದನ್ನು ಕಾಯದೆ ನನ್ನ ಸರ್ಕಾರ 1,878 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಅಂತ ಕೂಡ ಹಿಂದೆ 2010ರಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದ್ದಿದೆ. ಇದೇ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯಪಾಲರು ರಾಜ್ಯದ ಹಿತದೃಷ್ಟಿ ಮತ್ತು ರಾಜ್ಯಕ್ಕೆ ಬೇಕಾದಂಥ ವಿಚಾರಗಳನ್ನು ಗಮನದಲ್ಲಿಟ್ಟು ತಮ್ಮ ಭಾಷಣದಲ್ಲಿ
ಹೇಳಿದ್ದು ಬಹಳಷ್ಟು ಸಂದರ್ಭಗಳಲ್ಲಿ ಇದೆ ಅಂತ ಹೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದೆ. ಅದೇ ರೀತಿ 2019 ಆವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಕೂಡ ಅನೇಕ ವಿಚಾರಗಳು ಹೇಳಿದಂಥದ್ದು ಇದೆ. ಅದೇ ರೀತಿ ಮಾನ್ಯ ಸಭಾಪತಿಗಳೇ, ನರೇಗಾದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ನರೇಗಾದ ಬಗ್ಗೆ ಕೂಡ ರಾಜ್ಯಪಾಲರು ಅನೇಕ ಭಾಷಣಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರವಾಗಿ ಅವರು ಮಾತಾಡಿದ್ದಾರೆ. ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ. 2019ರಲ್ಲಿ 2010ರಲ್ಲಿ ಮಾನ್ಯ ರಾಜ್ಯಪಾಲರು ಭಾಷಣವನ್ನು ಮಾಡುತ್ತಾ ಹೇಳಿದ್ದಾರೆ, ಭಾರತ ಸರ್ಕಾರ ರೂಪಾಯಿ 776 ಕೋಟಿಗಳನ್ನು ಬಿಡುಗಡೆ ಮಾಡಬಹುದೆಂದು ನಾವು ನಿರೀಕ್ಷೆ ಮಾಡಿದ್ದೆವು ಅಂತ ಹೇಳಿ ಕಮೆಂಟ್ಸನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಗ್ರಾಮಾಭಿವೃದ್ಧಿ ಬಗ್ಗೆ ಅನೇಕ ಬಾರಿ ರಾಜ್ಯಪಾಲರುಗಳು ಕೇಂದ್ರದಲ್ಲಿ ಬೇರೆ ಸರ್ಕಾರ ಇತ್ತು, ರಾಜ್ಯದಲ್ಲಿ ಬೇರೆ ಸರ್ಕಾರ ಇತ್ತು. ಆವಾಗ ಕೂಡ ರಾಜ್ಯಪಾಲರು ನರೇಗಾ ಯೋಜನೆಯ ಬಗ್ಗೆ ನನ್ನ ಸರ್ಕಾರವು ರಾಜ್ಯದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುಷ್ಠಾನಗೊಳಿಸಲು ಆದ್ಯತೆ ನೀಡುವುದನ್ನು ಮುಂದುವರಿಸಿದೆ. ಸುಮಾರು 19 ಲಕ್ಷ ಜನರಿಗೆ ಉದ್ಯೋಗ ನೀಡುವ ಮೂಲಕ 2.33 ಕೋಟಿ ರೂಪಾಯಿ ಮಾನವ ದಿನಗಳ ಕೆಲಸವನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. 2012 ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ರಾಜ್ಯ ಸರ್ಕಾರವು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆದ್ಯತೆ ನೀಡಿದೆ. 2011ರಿಂದ 54 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಉದ್ಯೋಗವನ್ನು ನೀಡಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ನಮ್ಗೆ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಬೇರೆ ಇದ್ರೂ ಕೂಡ ರಾಜ್ಯದ ಆಡಳಿತ ರಾಜ್ಯ ಸರ್ಕಾರದ ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿ ಅವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಇರುವುದರಿಂದ ರಾಜ್ಯ ಸರ್ಕಾರ ಏನು ಸಲಹೆಗಳನ್ನು ಮಾಡಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಭಾಷಣವನ್ನು ಮಾಡಿಕೊಡ್ತದೋ ಅದೇ ಭಾಷಣಗಳನ್ನು ರಾಜ್ಯಪಾಲರು ಓದುವ ಮೂಲಕ ತನ್ನ ರಾಜ್ಯದಲ್ಲಿ ಇರುವಂಥ ರಾಜ್ಯಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಮೊನ್ನೆ ಏನು ಘಟನೆ ನಡೆಯಿತು ಮೊನ್ನೆದು, ಅದು ಏನು ಹೊಸ ಘಟನೆ ಅಲ್ಲ, ಅಥವಾ ರಾಜ್ಯಪಾಲರು ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೋಸ್ಕರನೇ ಭಾಷಣವನ್ನು ಮಾಡಿಸಿದ್ದೀರಿ ಅಂತ ಹೇಳುವಂತ ಏನು ಜನರಿಗೆ ಭಾವನೆ ಇದೆ, ಅದು ತಪ್ಪು ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ. ನಮಗೆ ನೋಡಿ, ಇವತ್ತು ಪ್ರಾರಂಭ ಆಗಿದೆ. 7 ಜನ ಸಚಿವರು ಇಲ್ಲಿಲ್ಲ, ಮಾನ್ಯ ಸಭಾಪತಿಗಳು, 7 ಜನ ಸಚಿವರು ಇಲ್ಲ, ಮಾನ್ಯ ಸಭಾಪತಿಗಳು, ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇಲ್ಲ ಇಲ್ಲಿ. ಮಾನ್ಯ ನೋಡಿ, ಒಬ್ರು ಇಲ್ಲ, 7 ಜನ ಸಚಿವರು ಇಲ್ಲ ಇಲ್ಲಿ. ನೀವು ಕೂರ್ಸ್ಕೋಬೇಕ್ರಿ, ನೀವು ಶುರು ಮಾಡಿದ್ರೆ ಕೂರ್ಸ್ಕೋಬೇಕು ನೀವು. ಮಾನ್ಯ ಸಭಾಪತಿಗಳೇ, ಇವತ್ತು ಈ ಭಾಷಣದ ವಿಚಾರವಾಗಿ ರಾಜ್ಯಪಾಲರ ವಿಚಾರಗಳು, ರಾಜ್ಯಪಾಲರು ಮಾಡಿದಂತಹ ಭಾಷಣದ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಗೊಂದಲಮಯ ವಾತಾವರಣ ಸೃಷ್ಟಿ ಆಯಿತು. ಆದರೂ ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಏನು ಸಂಬಂಧ ಇದೆ ಅದು ಒಟ್ಟಾರೆಯಾಗಿ ರಾಜ್ಯಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ರಾಜ್ಯಪಾಲರು ರಾಜ್ಯದಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಹೇಳುವಂಥದ್ದು ನನ್ನ ದೃಢವಾದಂಥ ನಂಬಿಕೆ ಮತ್ತು ಅದು ಸಂವಿಧಾನದ ಆಶಯ ಕೂಡ. ರಾಜ್ಯಪಾಲರು ಇವತ್ತು ಹೇಳಿದಂಥ ಭಾಷಣದ ಕೆಲವು ವಿಚಾರಗಳನ್ನು ನಾನು ಆ ಭಾಷಣವನ್ನು ಸ್ವಾಗತಿಸುತ್ತಾ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಪಾಲರ ಭಾಷಣದಲ್ಲಿ ನಮಗೆ ಫಸ್ಟ್ ಕಾಣ್ತಕ್ಕಂಥದ್ದು ಪ್ಯಾರಾ ನಂಬರ್ 2. ಈ ರಾಜ್ಯಪಾಲರ ಭಾಷಣದಲ್ಲಿ ಅವರು ರಾಜ್ಯದ ಒಕ್ಕೂಟ ವ್ಯವಸ್ಥೆಯ ಆರ್ಥಿಕ ಮತ್ತು ನೀತಿಕಾರ ವಿಚಾರದಲ್ಲಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಈ ರಾಜ್ಯ ಸರ್ಕಾರದ ಭಾಷಣದಲ್ಲಿ ನಾನು ಗಮನಿಸ್ತಕ್ಕಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದರಿಂದ ಕೇಂದ್ರ ಮತ್ತು ರಾಜ್ಯಕ್ಕೆ ತೊಂದರೆಗಳಾದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಆರ್ಥಿಕವಾಗಿ ಮತ್ತು ತನ್ನ ಯೋಜನೆಗಳ ಮೂಲಕ ಸಹಕಾರ ಮಾಡ್ತಕ್ಕಂಥದ್ದು ಇದು ಒಕ್ಕೂಟ ವ್ಯವಸ್ಥೆಯ ಕ್ರಮ. ಆದರೆ ಇವತ್ತು ರಾಜ್ಯದ ಒಟ್ಟಾರೆ ವ್ಯವಸ್ಥೆಯನ್ನು ನೋಡಿದಾಗ ಕೇಂದ್ರ ಪುರಸ್ಕೃತ ಅನೇಕ ಯೋಜನೆಗಳು ಈ ರಾಜ್ಯದಲ್ಲಿ ಜಾರಿಯಲ್ಲಿವೆ. ಈ ರಾಜ್ಯದ ಜಾರಿ ಮಾಡ್ತಕ್ಕಂಥ ಅದು 60-40 ಇರ್ಬೋದು, 20-30 ಇರ್ಬೋದು, ಬೇರೆ ಬೇರೆ ಅನುಪಾತದಲ್ಲಿ ಆ ಯೋಜನೆಗಳು ಜಾರಿಗೆ ಬರ್ತವೆ. ಆದರೆ ಇವತ್ತು ಒಟ್ಟಾರೆಯಾಗಿ ಹೇಳಬೇಕಾಗಿದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ಹೈಯೆಸ್ಟ್ 24-25 ಕರ್ನಾಟಕ ರಾಜ್ಯದಲ್ಲಿ 1.6 lakh crores GSTಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ದಿ ಸೆಕೆಂಡ್ ಹೈಯೆಸ್ಟ್ GSTಯನ್ನು ಅದರ ರೆವಿನ್ಯೂವನ್ನು ಸಂಪಾದನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು.
ಕೇಂದ್ರ ಸರ್ಕಾರ ಎಲ್ಲವೂ ರಾಜ್ಯಗಳ ಒಟ್ಟಾರೆ ವ್ಯವಸ್ಥೆಯನ್ನು ನೋಡಿ ಯಾರಲ್ಲಿ ಹೆಚ್ಚು ಸಂಪನ್ಮೂಲಗಳು ಬರ್ತವೆ ಆ ರಾಜ್ಯಕ್ಕೆ ಹೆಚ್ಚು ಗಮನ ಕೊಡುವಂಥದ್ದು ಇಂದಿನ ಅವಶ್ಯಕತೆ ಇತ್ತು. ಆದರೆ ಇವತ್ತು ಕೇಂದ್ರದ ಕಳೆದ ಬಾರಿ ಬಜೆಟ್, ಈ ಬಾರಿ ಬಜೆಟ್ ಇನ್ನು ಆದಿತ್ಯವಾರ ಅದು ಆಗಲಿಕ್ಕಿದೆ. ಆದರೆ ಕಳೆದ ಬಾರಿಯ ಬಜೆಟನ್ನು ತಾವು ತೆಗೆದುಕೊಂಡ್ರೆ 25-26 ಬಜೆಟನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡ್ರೆ ಇನ್ನು 5 ನಿಮಿಷ ಕೇಂದ್ರ ಸರ್ಕಾರದಲ್ಲಿ 5 ಮಿನಿಟ್ಸ್ ಸರ್ ಕ್ಲೋಸ್ ಮಾಡೋಕೆ 5 ನಿಮಿಷ. ಐ ಹ್ಯಾವ್ ಟು ಗೋ ವಿತ್ ಆಲ್. ಇನ್ನು 5 ನಿಮಿಷ ಇಲ್ಲ, ಆಯ್ತು ಎಲ್ಲರಿಗೂ ಈಗ ಕೇಂದ್ರ ಸರ್ಕಾರ ಸ್ಟಾರ್ಟ್ ಆಗುತ್ತೆ. ಇನ್ನು 5 ನಿಮಿಷ ಇವು ನನಗೆ ಅಟ್ಲೀಸ್ಟ್ 30 ಮಿನಿಟ್ಸ್ ಕೊಡಿ. ಇಲ್ಲ 5 ನಿಮಿಷ. ಐ ವಿಲ್ ಫಿನಿಶ್ ಇಟ್ ಬೈ 12:30. 12:40 ನಾನು 12:30ಕ್ಕೆ ಮುಗಿಸ್ತೇನೆ. 11:40 ಸ್ಟಾರ್ಟ್ ಆಗಿದೆ. No, sir. ಬರ್ದಿಟ್ಕೊಂಡು 12:30ಕ್ಕೆ ನಾನು ಮುಗಿಸ್ತೇನೆ. ನಾನು ಬಹಳ ಸಿದ್ಧತೆ ಮಾಡ್ಕೊಂಡು ಇಲ್ಲ ಬಂದಿದ್ದೇನೆ. ಎಲ್ಲರಿಗೂ ಕೊಡ್ಬೇಕು, ನಾನು ಮುಗಿಸ್ಬೇಕು. 12:30ರವರೆಗೆ ಕೊಡಿ. ಇಲ್ಲ ಆಗುದಿಲ್ಲ, ಆನ್ ಡಾಟ್ ಮುಗಿಸ್ತೇನೆ. ಆಗುದಿಲ್ಲ, ನೀವು ಮುಗಿಸ್ಬೇಕು. 12:30ಕ್ಕೆ ಆನ್ ಡಾಟ್ ಇಲ್ಲ 12ಕ್ಕೆ ನೀವು 12ಕ್ಕೆ 5 ನಿಮಿಷ. 12:30ಕ್ಕೆ ಡಾಟ್ ಆಗಿ ಮುಗಿಸ್ತೇನೆ. ನಾನು ಕೇಳ್ತೇವೆ, ನೀವು ಕೇಳ್ಬೇಕು. ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ ಎಲ್ಲರೂ ಮಾತಾಡ್ಬೇಕು. ಸದನದಲ್ಲಿ 30 ಮಂದಿ ಮಾತಾಡೋ ಸರಿ ಇದೆ, ಬಟ್ ನಾನು ಹೇಳ್ಬೇಕಲ್ಲ. ಇಲ್ಲ ವಾದ ಮಾಡಬೇಡಿ. ಅದೇ ರೀತಿ ಕೇಂದ್ರ ಸರ್ಕಾರ ಇವತ್ತು ಈ ರಾಜ್ಯಕ್ಕೆ ಕೊಡಬೇಕಾದಂತ ಪಾಲು ಕೊಡ್ಲಿಲ್ಲ ಅಂತ ಹೇಳುದು ನಮ್ದು ಮುಖ್ಯವಾಗಿರ್ತಕ್ಕಂಥ ಆರೋಪ. ಯಾಕಂತ ಹೇಳಿದ್ರೆ ಕಳೆದ ಬಜೆಟ್ನಲ್ಲಿ 1.6 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಟ್ಟು ಬಿಹಾರದಲ್ಲಿ ಕೊಡುವಂತಹದ್ದು ಬರೀ 14,291 ಕೋಟಿ, ಆಂಧ್ರ ಪ್ರದೇಶ ಕೊಟ್ಟಂತಹದ್ದು ಬರೀ 54,321 ಕೋಟಿ. ಆದರೆ ಆ ಜಿಲ್ಲೆಗಳಿಗೆ, ಆ ರಾಜ್ಯಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಟೋಟಲ್ GSTಯ ಮೊತ್ತಕ್ಕಿಂತಲೂ 2 ಪಾಲು ಜಾಸ್ತಿ ಅನುದಾನವನ್ನು ಆ ರಾಜ್ಯಗಳಿಗೆ ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬರೀ 57,000 ಕೋಟಿ ಮಾತ್ರ. ಮತ್ತು ಯಾವುದೇ ಒಂದು ದೊಡ್ಡ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.